ಸ್ನೇಹಿತರೆ, ಇವತ್ತು ನಾಳೆ 2 ದಿನ ವ್ಲಾಡಿಮಿರ್ ಪುಟಿನ್ ಭಾರತದ ಪ್ರವಾಸದಲ್ಲಿರ್ತಾರೆ. ಸಾಕಷ್ಟು ಕಾರಣಕ್ಕೆ ಪುಟಿನ್ ಭೇಟಿ ವಿಶ್ವದಾದ್ಯಂತ ಚರ್ಚೆಯಾಗ್ತಿದೆ. ಹಾಗಂತ ಅವರ ಪ್ರವಾಸದ ಬಗ್ಗೆ ಈ ಸ್ಟೋರಿ ಖಂಡಿತ ಅಲ್ಲ. ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಸ್ಟೋರಿ. ನಾವು ಹೇಳೋ ಒಂದೊಂದು ವಿಚಾರಕ್ಕೂ ನೀವು ಅಚ್ಚರಿ ಪಡ್ತೀರಾ, ಬೆಕ್ಕಸ ಬೆರಗಾಗ್ತೀರಾ. ನಿಜವಾಗಿಯೂ ಐಷಾರಾಮಿ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಾಗತ್ತ. ಪುಟಿನ್ ಮೊದಲೇ ವಿಶ್ವದ ಕಣ್ಣನ್ನ ಕುಗ್ತಾ ಇರುವಂತಹ ನಾಯಕ. ಆತನ ನಿರ್ಧಾರಗಳು ಹಾಗೂ ನಡೆಯಿಂದಲೇ ಎಲ್ಲರಲ್ಲೂ ಭಯವನ್ನ ಹುಟ್ಟಿಸಿದ್ದಾರೆ. ಡೋಂಟ್ ಕೇರ್ ಆಟಿಟ್ಯೂಡ್. ಉಕ್ರೇನ್ ವಿರುದ್ಧದ ಯುದ್ಧದ ಕಾರಣಕ್ಕೆ ಇಡೀ ವಿಶ್ವವೇ ವಿರೋಧಿಸಿದಾಗಲೂ ಪುಟಿನ್ ತಲೆಯನ್ನ ಕೆಡಿಸ್ಕೊಂಡಿಲ್ಲ. ಅಷ್ಟೇ ಯಾಕೆ, ಅಮೆರಿಕ ಉಕ್ರೇನ್ ಪರ ಮಾತನಾಡಿದಾಗಲೂ ಅದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ತನ್ನ ನಿರ್ಧಾರ ಹಾಗೂ ನಡೆಯನ್ನ ತಾನೇ ನಿರ್ಧರಿಸ್ತೇನೆ ಹೊರತು ಮತ್ತೊಬ್ಬರಲ್ಲ ಅನ್ನೋ ಸಂದೇಶವನ್ನ ಇಡೀ ವಿಶ್ವಕ್ಕೆ ಪದೇ ಪದೇ ಕೊಡ್ತಲೇ ಬಂದಿದ್ದಾರೆ ವ್ಲಾಡಿಮಿರ್ ಪುಟಿನ್. ಇಂತಹ ಪುಟಿನ್ ಭದ್ರತೆ ಹೇಗಿರುತ್ತೆ ಅನ್ನೋದನ್ನ ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಈಗ ನಾವು ಪುಟಿನ್ ಓಡಾಡ್ತಾ ಇರುವಂತಹ ವಿಶೇಷ ವಿಮಾನದ ಬಗ್ಗೆ ತಿಳಿಸೋಕೆ ಬಂದಿದ್ದೇವೆ. ಇದು ಬರೀ ವಿಮಾನ ಅಂದ್ರೆ ಬಹುಶಃ ತಪ್ಪಾಗತ್ತೆ. ಯಾಕೆಂದ್ರೆ ಇದೊಂದು ಹಾರಾಡುವ ಐಷಾರಾಮಿ ವಿಮಾನ ಅಥವಾ ಐಷಾರಾಮಿ ಬಂಗಲೆ ಅಂತಲೇ ಹೇಳಬಹುದು. ಈ ವಿಮಾನದಲ್ಲಿ ಏನಿದೆ ಅನ್ನೋದನ್ನ ಪಟ್ಟಿ ಮಾಡೋದಕ್ಕಿಂತಲೂ ಏನಿಲ್ಲ ಅನ್ನೋದನ್ನ ಪಟ್ಟಿ ಮಾಡೋದೇ ತುಂಬಾ ಸುಲಭ ಅನ್ಸತ್ತೆ. ಎಸ್, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರವಾಸ ಮಾಡೋದಕ್ಕೆ ಒಂದು ವಿಶೇಷ ವಿಮಾನವನ್ನ ಹೊಂದಿದ್ದಾರೆ. ಈ ವಿಮಾನವನ್ನ ಏರ್ಕ್ರಾಫ್ಟ್ ನಂಬರ್ 1 ಅಂತ ಕರೀತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಇದನ್ನ ಫ್ಲೈಯಿಂಗ್ ಕ್ರೆಮ್ಲಿನ್ ಅನ್ನೋ ಹೆಸರಿನಿಂದಲೂ ಗುರುತಿಸಲಾಗುತ್ತೆ. ರಷ್ಯಾದ ಇಲ್ಯೂಷನ್ ಡಿಸೈನ್ ಈ ವಿಮಾನವನ್ನ ಪರಿಚಯಿಸಿತು. ಇದಕ್ಕೂ ಮೊದಲು ಇಲ್ಯೂಷನ್ 86 ಅನ್ನ ಬಳಸಲಾಗ್ತಾ ಇತ್ತು. ಅದರ ನಂತರ IL-96-300 PU ಅನ್ನ ಪರಿಚಯಿಸಲಾಯಿತು. ಈ ವಿಮಾನವನ್ನ ಕಾಲಕಾಲಕ್ಕೆ ಅಪ್ಗ್ರೇಡ್ ಮಾಡಲಾಗ್ತಾ ಬಂದಿರೋದ್ರಿಂದ ನಿಖರವಾದ ಬೆಲೆಯನ್ನ ಹೇಳೋದು ಕಷ್ಟ. ಆರಂಭದಲ್ಲಿ ಇದರ ಬೆಲೆ $400 ಮಿಲಿಯನ್ ಎನ್ನಲಾಗ್ತಿತ್ತು. ಆದ್ರೀಗ ಅಣುಬಾಂಬ್ಗಳ ನಿಯಂತ್ರಣವನ್ನು ಕೂಡ ಸಾಧಿಸಿದ ಮೇಲೆ $700 ಮಿಲಿಯನ್ ಅಥವಾ $500 ಬಿಲಿಯನ್ ಎಂದು ಹೇಳಲಾಗ್ತಿದೆ. ಇನ್ನು ಪುಟಿನ್ ವಿಶೇಷ ವಿಮಾನವನ್ನ ಫ್ಲೈಯಿಂಗ್ ಕ್ರೆಮ್ಲಿನ್ ಅಂತಾಲೂ ಕರೀತಾರೆ. ಆದ್ರೆ ಅದು ನಿಜಕ್ಕೂ ಹಾರುವ ಅರಮನೆಯಾಗಿದೆ. ಇಡೀ ವಿಮಾನವನ್ನ ಅತ್ಯಂತ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ಖಾಸಗಿ ಕೊಠಡಿಗಳಿವೆ, ಮೀಟಿಂಗ್ ಹಾಲ್ ಇದೆ, ಐಷಾರಾಮಿ ಡೈನಿಂಗ್ ಹಾಲ್ ಇದೆ, ಕಿಚನ್ ಇದೆ, ಜಿಮ್ ಇದೆ, ಅತಿಥಿಗಳಿಗೆ ಅಂತಲೇ ವಿಶೇಷ ಕೊಠಡಿಯೂ ಇದೆ, ಬಾರ್ ಇದೆ, ಆಸ್ಪತ್ರೆಯೂ ಇದೆ. ಇದೆಲ್ಲವೂ ವಿಮಾನದೊಳಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಇದೆ. ಒಂದಕ್ಕೊಂದು ವಿಭಾಗಕ್ಕೆ ಪ್ರವೇಶ ಪಡೆದುಕೊಳ್ಳೋದಕ್ಕೂ ಭದ್ರತೆಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ವಿಮಾನದೊಳಗಿನ ಪೀಠೋಪಕರಣಗಳೆಲ್ಲವೂ ಅತ್ಯಂತ ಐಷಾರಾಮಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಜಗತ್ತಿನ ದುಬಾರಿ ಬೆಲೆಯ ಮರಗಳನ್ನ ಹಾಗೂ ಲೆದರ್ಗಳನ್ನ ಇದಕ್ಕಾಗಿ ಬಳಸಲಾಗಿದೆ. ಇನ್ನು ವಿಮಾನದಲ್ಲಿ ಪುಟಿನ್ ಅವರ ಕುಟುಂಬ ಹಾಗೂ ಅತಿಥಿಗಳ ಬಳಕೆಗಾಗಿ ಇರುವ ಎಲ್ಲಾ ವಸ್ತುಗಳು ಕೂಡ ಶ್ರೀಮಂತಿಕೆಯನ್ನ ಎತ್ತಿ ಹಿಡಿಯುವಂತಿವೆ. ನಾವೆಲ್ಲ ಚಿಕ್ಕದೊಂದು ಸರವನ್ನು ಉಂಗುರವನ್ನು ಹಾಕೊಂಡು ಅದುವೇ ಅಲಂಕಾರ ಅನ್ನೋ ರೀತಿಯಲ್ಲಿ ಬೀಗ್ತಾ ಇರ್ತೀವಿ. ಆದ್ರೆ ಪುಟಿನ್ ವಿಮಾನದೊಳಗೆ ನೋಡಿದ್ರೆ ಬಂಗಾರ ತುಂಬಾನೇ ಸಸ್ತ ಅನ್ನೋ ರೀತಿಯಲ್ಲಿ ಬಳಕೆ ಮಾಡಲಾಗಿದೆ. ವಿಮಾನದ ಗೋಡೆಗಳ ಅಲಂಕಾರಕ್ಕೆ, ಪೀಠೋಪಕರಣಗಳ ಅಲಂಕಾರಕ್ಕೆ, ನೇಮ್ ಬೋರ್ಡ್ಗಳಿಗೆ, ಅಷ್ಟೇ ಯಾಕೆ ಫ್ಲೈಯಿಂಗ್ ಕ್ರೆಮ್ಲಿನ್ ವಿಮಾನದ ಶೌಚಾಲಯದ ಕಮೋಡ್ಗೂ ಸಂಪೂರ್ಣವಾಗಿ ಚಿನ್ನದ ಲೇಪನವನ್ನ ಮಾಡಲಾಗಿದೆ. ವಾಶ್ ಬೇಸನ್ ಕೂಡ ಗೋಲ್ಡ್ನಲ್ಲಿಯೇ ಇದೆ. ಇಲ್ಲಿರುವ ಹ್ಯಾಂಗರ್, ಮಿರರ್ನ ಪಟ್ಟಿ, ಟ್ಯಾಬ್ಗಳು, ಅಷ್ಟೇ ಯಾಕೆ ಪೈಪ್ಗಳಿಗೂ ಸಹ ಗೋಲ್ಡ್ ಕೋಟ್ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ನಾವು ವಿಮಾನವನ್ನ ನೋಡ್ತಿದ್ದೇವೋ ಅಥವಾ ಐಷಾರಾಮಿ ಬಂಗಲೆಯನ್ನ ನೋಡ್ತಾ ಇದ್ದೇವೋ ಅನ್ನೋ ಅನುಮಾನ ಬರೋದಂತೂ ಖಂಡಿತ. ಯಾಕಂದ್ರೆ ಐಷಾರಾಮಿ ಅರಮನೆಯೊಂದರಲ್ಲಿ ಏನೇನು ಇರುತ್ತೋ ಅದೆಲ್ಲವೂ ಈ ವಿಮಾನದಲ್ಲಿದೆ. ಇದೆಲ್ಲವನ್ನ ಪುಟಿನ್ಗೆ ಬೇಕಾಗುವಂತೆಯೇ ವಿನ್ಯಾಸಗೊಳಿಸಲಾಗಿದೆ. ಮಾರ್ಷಲ್ ಆರ್ಟ್ಸ್ ಪಟುವಾಗಿರೋ ಪುಟಿನ್ ದೇಹದ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತಾರೆ. ಹೀಗಾಗಿ ದೀರ್ಘಾವಧಿಯಲ್ಲಿ ಪ್ರಯಾಣ ಮಾಡುವಾಗ ಬಳಕೆಗೆ ಅಂತ ಜಿಮ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಪುಟಿನ್ ನಿತ್ಯವೂ ದೇಹವನ್ನ ದಂಡಿಸೋದ್ರಿಂದ ವಿಮಾನದಲ್ಲಿದ್ದಾಗ ಅವರ ವೈಯಕ್ತಿಕ ಕೆಲಸಗಳಿಗೆ ತೊಂದರೆಯಾಗದಂತೆ ಇದನ್ನ ಕಲ್ಪಿಸಲಾಗಿದೆ. ಜಿಮ್ ಮಾತ್ರವೇ ಅಲ್ಲ, ವಿಮಾನದಲ್ಲಿ ಆಸ್ಪತ್ರೆ ಕೂಡ ಇದೆ. ಆರೋಗ್ಯದಲ್ಲಿ ಏರುಪೇರಾದ್ರೆ ಕೂಡಲೇ ಚಿಕಿತ್ಸೆಗೊಳಪಡಿಸೋ ದೃಷ್ಟಿಯಿಂದ ಆಸ್ಪತ್ರೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದನ್ನ ನೋಡಿಕೊಳ್ಳೋದಕ್ಕೆ ನುರಿತ ಸಿಬ್ಬಂದಿಗಳಿದ್ದಾರೆ. ಅಲ್ಲದೆ ವೈದ್ಯರು ಕೂಡ ಸದಾ ಸಿದ್ಧರಾಗಿಯೇ ಇರ್ತಾರೆ. ಸ್ನೇಹಿತರೆ,
ಪುಟಿನ್ ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತಾರ. ಹೀಗಾಗಿ ವಿಮಾನದಲ್ಲಿ ಕಿಚನ್ ಕೂಡ ಇದೆ. ಇಲ್ಲಿ ಪುಟಿನ್ ಹಾಗೂ ಅವರ ಅತಿಥಿಗಳಿಗೆ ಬೇಕಾಗುವಂತಹ ಊಟೋಪಚಾರಗಳನ್ನ ಇಲ್ಲಿ ಸದಾ ತಯಾರಿಟ್ಟಿರ್ತಾರ. ಭೋಜನದ ಸಮಯಕ್ಕೆ ಸರಿಯಾಗಿ ಡೈನಿಂಗ್ ಹಾಲ್ನಲ್ಲಿ ಸಿಬ್ಬಂದಿ ಎಲ್ಲವನ್ನ ರೆಡಿ ಮಾಡಿರ್ತಾರ. ಹೀಗೆ ತನ್ನ ಐಷಾರಾಮಿತನಕ್ಕೆ ಫೇಮಸ್ ಆಗಿರೋ ಪುಟಿನ್ ವಿಮಾನ ಇವತ್ತು ಭಾರತಕ್ಕೆ ಬಂದಿಳಿದಿದೆ. ಸ್ನೇಹಿತರೆ, ಪುಟಿನ್ ರವರ ಈ ವಿಶೇಷ ವಿಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.